ನೋಡ್ರಪ್ಪ, ನಾನು ಜಸ್ಟ್ ನಿನ್ನೆ ತಾನೇ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ದರ್ಶನ ಪಡೆದು ಆಶೀರ್ವಾದ ತಗೊಂಡು ಬಂದೆ. ಮನಸ್ಸಿಗೆ ಬಹಳ ಖುಷಿ ಆಯ್ತು ನೋಡ್ರಪ್ಪ, ಬಹಳ ಖುಷಿ ಆಯ್ತು. ಓಕೆ, ಸ್ವಾಮೀಜಿ ಅಂತೂ ನಂಗೆ ಆಶೀರ್ವಾದ ಮಾಡಿ ತಲೆ ಹರಟೆ ಒಳ್ಳೆ ಕೆಲಸ ಮಾಡ್ತಿದೀಯಾ, ಹೀಗೆ ಮುಂದುವರಿಸು, ಜನರ ಪರವಾಗಿ ಹೋರಾಟ ಮಾಡು ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ತಪ್ಪು ಮಾಡಿದ್ರ ಕಾಲ ಎಳಿತಾನೆ ಇರ್ತೇವೆ ಅಂತ ಹೇಳ್ತಾ ಇವಾಗ ನಡ್ರಿಪ್ಪ, ಇವತ್ತು ಎಲ್ಲೆಲ್ಲಿ ಯಾರ್ಯಾರು ಏನ್ ಹೇಳಿದ್ರು ಅಂತ ನೋಡ್ಕೊಂಡು ಬರೋಣ. ನಡ್ರಿ. ಅಲ್ಲಲ್ಲ, ಮತ್ತೇನ್ರಿ, ಕಮಲ ಪಾರ್ಟಿಯ ಪ್ರೆಸಿಡೆಂಟು ಸನ್ಮಾನ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಕಾಂಗ್ರೆಸ್ ಸಾಮಾನ್ಯವಾಗಿ ಒಂದು ಹೊಸ ಸರ್ಕಾರ ಬಂದ ನಂತರ ಏನಾಯ್ತು ನಂತರ? ಅದು ಸ್ವಲ್ಪ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಒಂದು ಸಮಯವನ್ನು ತೆಗೆದುಕೊಳ್ತದೆ. ಕರೆಕ್ಟ್ ಬಿಡ್ರಿ, ನೀವು ಮಾಡಿದ್ದು ಹಂಗ ಅಲ್ಲ. ಸರಿ, ಇವಾಗ ಏನಾಯ್ತು? ಆದರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಅನುಭವಿ ಆಡಳಿತಗಾರರು ಅಂತ ನಾವು ಭಾವಿಸಿದ್ವಿ. ಹೌದು, ಯಾಕ್ರಿ, ಏನಾಯ್ತು? ಈಗೂ ಆ ಭಾವನೆ ಇದೆ. ಏನಾಯ್ತಂತ ಹೇಳ್ರಿ. ಅಪಾರವಾದಂತಹ ರಾಜಕೀಯ ಅನುಭವ ಇದ್ದಿದ್ದರಿಂದ. ಹೌದಾ, ಈಗೇನ್ ಮಾಡಿದ್ರು ಅವರು? ಕ್ಷುಲ್ಲಕ ಮತ್ತು ಸೇಡಿನ ರಾಜಕಾರಣ ಅವರು ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ವಿ ನಾವು. ಆದರೆ ಇವತ್ತು ಅವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಘೋಷಿಸಿದಂಥ ಏನ್ ಮಾಡ್ತಾರಂತ? ಎಲ್ಲ 43 ತಾಲೂಕುಗಳನ್ನ ರದ್ದುಪಡಿಸ್ತೀವಿ. ಹಂಗ ಮಾಡಿ ತಪ್ಪು ಬಿಡ್ರಿ ಅವರು. ಸರಿ, ಅದಕ್ಕೆ ಇವಾಗ ಏನಂತೀರಿ ಅನ್ನುವಂಥ ಏನು ಘೋಷಣೆಯನ್ನು ಮಾಡಿದ್ದಾರೆ. ಓಕೆ, ಈಗ ಮತ್ತೇನು ಮಾಡ್ತೀರಿ ಹೇಳ್ರಿ. ಇದು ನಥಿಂಗ್ ಬಟ್ ವೆರಿ ವೆರಿ ಸಿಲಿ. ಅಷ್ಟೇನಾ? ಇದು ಅತ್ಯಂತ ಚಿಲ್ಲರೆ ರಾಜಕೀಯ. ಇದು ನಾನು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಇದನ್ನು ಖಂಡಿಸ್ತೇನೆ. ಹೌದೌದು ಬಿಡ್ರಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ವಾಟ್ ಡು ಯು ಮೀನ್ ಬೈ ದಿಸ್? ಓಕೆರಪ್ಪ, ಫೈನಲ್ ಆಗಿ ಈಗ ತಾವು ಸಿದ್ದರಾಮಯ್ಯನವರಿಗೆ ಏನ್ ಹೇಳ್ತೀರಿ? ಅಂದ್ರೆ ಹಿಂದಿನ ಸರ್ಕಾರ ಏನು ಮಾಡಿದ್ದು ಎಲ್ಲವನ್ನೂ ರದ್ದು ಮಾಡಬೇಕು ಅನ್ನುವಂಥದ್ದು ನಿಮ್ದಿದ್ರೆ 5 ವರ್ಷದ ನಮ್ಮ ಆಡಳಿತ ಏನೇನು ರದ್ದು ಮಾಡ್ತೀರಿ ಎಲ್ಲ ರದ್ದು ಮಾಡಿ. ಡೋಂಟ್ ವರಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಹೋಗ್ಬಿಡ್ರಿ. ನಾವು ಹಂಗೆಲ್ಲ ಮಾಡಕ್ ಬಿಡಂಗಿಲ್ಲ ಬಿಡ್ರಿ. ಒಳ್ಳೆ ಕಥೆ ಆಯ್ತಲ್ಲ ಇದು. ತಡ್ರಿ, ಸಿದ್ದು ಬಾಯಿ ಇಲ್ಲೇ ಕೇಳ್ಕೊಂಡ್ ಬರ್ತಾನೆ. ಸಿದ್ದು ಬಾಯಿ, ಏನ್ರಿಪ್ಪ ಇವ್ರು ಹೇಳಿದ್ದೆಲ್ಲ ನಿಜ ಅನ್ರಿ? ಹೌದೌದು. ಏನ್ರಿ, ಕರೆಕ್ಟಾ? ಹೌದೌದು. ಅಯ್ಯೋ ಶಿವನೇ. ಸನ್ಮಾನ್ಯ ಶ್ರೀ ಸಚಿವ ಸಾಹೇಬ್ರೆ, ಕಾವೇರಿ ನೀರೆಲ್ಲ ಇಲ್ಲದಾಗಿ ಕುಡಿಯಕ್ ನೀರಿಲ್ಲ, ಅರಿವೈತಿಲ್ರಿ ನಿಮಗ? ನನಗೆ ಅರಿವಿದೆ. ಹಂಗ ಬಹಳ ಒಳ್ಳೇದಾಯ್ತು. ಮತ್ತ ಜಯಮ್ಮನ ಬಗ್ಗೆ ಹುಷಾರಿಪ್ಪ. ಜಯಲಲಿತಾ ಎಂತ ಲಿಟಿಗೆಂಟ್ ಅಂತ. ಹೌದೌದು, ಜಯಮ್ಮ ಹಂಗಿದ್ದಕ್ಕೆ ಪ್ರತಿ ಸಾರಿ ಕಾವೇರಮ್ಮನ ವಿಚಾರದಲ್ಲಿ ಆ ಜಯಮ್ಮ ಗೆಲ್ತಾರೆ. ಸರಿ, ಅದಕ್ಕೆ ನೀವೇನ್ ಮಾಡ್ತೀರಿ? ಅದಕ್ಕೆ ನಾವು ಈ ಸಾರಿ ಜಯಲಲಿತಾ ಲಿಟಿಗೆಂಟ್ ಜೊತೆಗೆ ಪ್ರೋ ಆಕ್ಟಿವ್ ಆಗಿ ಕೂಡ ಓಕೆ, ಯಾವುದೇ ರೀತಿಯಲ್ಲೂ ಕೂಡ ನಾನು ಈ ಕುರ್ಚಿಲಿ ಕೂತಿರೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಾವು ಅವರಿಗೆಲ್ಲರೂ ಕೂಡ ಒಂದು ಕೈ ಮುಂದೆ ಇರ್ತೇವೆ. ಇವತ್ತು ಇಡೀ ರಾಜ್ಯಾದ್ಯಂತ ಕುಡಿಯೋ ನೀರು, ಬೆಂಗಳೂರಿಗೂ ನೀರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಅತ್ಯಂತ ಜಾಗರೂಕತೆಯಿಂದ ಪ್ರೋ ಆಕ್ಟಿವ್ ಆಗಿ, ಯಾಕೆ ಇದೆಲ್ಲದೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿರೋದ್ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ನಾವು ವಿಚಾರವನ್ನು ಅದನ್ನು ಭಾಳ ಪ್ರಮುಖವಾಗಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಅದನ್ನು ನಾವು ತೆಗೆದುಕೊಳ್ತೇವೆ. ಓ ಹಂಗ, ಶಬಾಷ್. ಆಯ್ತಪ್ಪ, ನಿಮ್ಮ ಮಾತು ಕೇಳಿ ನಂಗೆ KRS ಡ್ಯಾಮ್ ತುಂಬದಷ್ಟ ಖುಷಿ ಆಯ್ತು. ಎನಿವೆ, ಇವಾಗ ನಮ್ ಟೈಮ್ ಆಯ್ತು, ಬರ್ತೇವಿ, ಮತ್ತೆ ನಿಮ್ಗೆ ಸಿಗ್ತೇವಿ. ಬಟ್ ಹೋಗೋದಕ್ಕಿಂತ ಮುಂಚೆ ಮತ್ತೆ ಆಗ್ತಡ ಒಂದ್ಸಾರಿ ಹೊಡಿರಿ ಹಲಗಿ.